ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಕೈಲಿ ಮಾಡಕ್ಕಾಗದೇ ಇರೋ ಕೆಲಸನ ಈ ಮೀಶೋ ಮಾಡಿ ತೋರಿಸ್ತಾರೆ. ಬಟ್ ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ? 2015 ನಲ್ಲಿ ಇಬ್ರು ಫ್ರೆಂಡ್ಸ್ ಸೇರ್ಕೊತಾರೆ, ವಿದಿತ್ ಮತ್ತೆ ಸಂಜೀವ್. ಆನ್ಲೈನ್ ಶಾಪಿಂಗ್ ನ ವಿಲೇಜ್ ಲೆವೆಲ್ಗೆ ರೀಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಎರಡೂ ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಬಟ್ ನಮ್ಮ ರೂರಲ್ ಇಂಡಿಯನ್ಸು ಇದ್ರ ಜೊತೆ ಕಂಫರ್ಟಬಲ್ ಆಗಿರೋದಿಲ್ಲ. ಅವಾಗ ಮೀಶೋ ಒಂದು ಸ್ಮಾರ್ಟ್ ಡಿಸಿಷನ್ ಮಾಡುತ್ತೆ. ಏನಂತ ಅಂದ್ರೆ ಈ ವಾಟ್ಸಪ್ ರೀಸೆಲ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋ ಆಪ್, ನೋ ವೆಬ್ಸೈಟ್, ಜಸ್ಟ್ ಸೆಂಡ್ ದ ಪ್ರಾಡಕ್ಟ್ ಫೋಟೋ, ಟೇಕ್ ಆರ್ಡರ್ಸ್ ಅಂಡ್ ಸೆಲ್. ವಿಲೇಜ್ ವುಮೆನ್ಸ್, ಹೌಸ್ ವೈಫ್ಸ್ ಅಂಡ್ ಸ್ಟೂಡೆಂಟ್ಸ್, ಎವ್ರಿವನ್ ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ಹೋಮ್. ಅಟ್ ದಿ ಎಂಡ್ ಅಮೆಝಾನ್ಗೆ ಮಾರ್ಕೆಟ್ ಅಲ್ಲಿ ಈ ಗ್ಯಾಪ್ ನ ನೋಟಿಸ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಈ ಸಿಂಪಲ್ ರೀಸೆಲ್ಲಿಂಗ್ ಐಡಿಯಾ 0 ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಆಗಿ ಇವತ್ತಿಗೆ ಇವ್ರ ವ್ಯಾಲ್ಯೂಯೇಷನ್ ಎಷ್ಟು ಗೊತ್ತಾ? 51,460 ಕೋಟಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇವತ್ತಿಗೆ ಒಂದು ಮಾಸ್ ಐಡಿಯಾ ಬೇಕಾಗಿಲ್ಲ, ಒಂದು ಸ್ಮಾರ್ಟ್ ಐಡಿಯಾ ಇದ್ರೆ ಸಾಕು. ಏನಂತೀರಾ? ಈ ರೀಲ್ನ ಸೇವ್ ಮಾಡ್ಕೊಂಡು ನಿಮ್ಮ ಫ್ಯೂಚರ್ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೂ ಶೇರ್ ಮಾಡಿ. ಅಂಡ್ ಇದೇ ತರ ಇನ್ಫಾರ್ಮೇಟಿವ್ ಅಂಡ್ ವ್ಯಾಲ್ಯೂಯಬಲ್ ಕಂಟೆಂಟ್ಸ್ಗೆ ಮರಿದೇ ನಮ್ಮ ಮಾರ್ಕೆಟ್ ವಿಚಾರ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಕ್ತಿತ್ತು.